ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಧ್ಯಾಹ್ನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಮವಾರ ಪೂಜೆ ಎಲ್ಲ ಆಯಿತು. ಮಧ್ಯಾಹ್ನದ ವ್ಲಾಗ್. ಇದನ್ನು ಮಿರರ್ ನೋಡ್ಕೊಂಡು ಮಾತಾಡ್ತಾ ಇದ್ದೆ. ಓಕೆನಾ? ಏನಪ್ಪ ಅಂದರೆ ಹಬ್ಬಕ್ಕೆ ಸಾಮಾನು ತೊಗೊಂಡು ಬಂದಿದ್ದಾಯಿತು. ಫೋನ್ ಮಾಡಿ ತರಿಸ್ಕೊಂಡ್ವಿ. ಇವಾಗ ಸಾಮಾನೆಲ್ಲ ಸ್ವಲ್ಪ ಎತ್ತಿಡೋ ಕೆಲಸ ಇದೆ. ಹಾಗೆ ಸ್ಕ್ರೀನ್ ಬಟ್ಟೆ ಎಲ್ಲ ಹಾಕೇ ಇರಲಿಲ್ಲ ಫ್ರೆಂಡ್ಸ್. ನಾನು ಎಲ್ಲ ಹೋಗ್ದಿದ್ದು ಹಂಗಂಗೆ ಇಟ್ಬಿಟ್ಟಿದೆ. ಇವಾಗ ಸ್ಕ್ರೀನ್ ಬಟ್ಟೆ ಎಲ್ಲ ಸ್ವಲ್ಪ ಹಾಕೋದಿದೆ. ನಮ್ಮದು ಬೇಬಿ ಏನಿದೆ ಯಾಕೊಂದು ಸ್ವಲ್ಪ ತಲೆ ಸುತ್ತಾ ಇದೆ ಅಂತ ಹೇಳ್ತಾ ಇದ್ದ. ಹಾಗಾಗಿ ಮಲ್ಕೋಬೇಕು, ಎದ್ದೇಳ್ಬಾರ್ದು ಅಂತ ಹೇಳಿದ್ದೀನಿ. ಮಲ್ಕೊಂಡಿದ್ದಾನೆ. ಲೋಹಿತ್ ಓ ಮಗು ನಿದ್ದೋಗ್ಬಿಟ್ಟವನೇ. ಟ್ಯೂಷನಿಗೆ ಕಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲಾಗಿ ನಿದ್ದೋಗ್ಬಿಟ್ಟಿದ್ದಾನೆ. ನೋಡಿ, ಸ್ಕ್ರೀನ್ ಬಟ್ಟೆ ಯಾವುದೂ ಹಾಕಿಲ್ಲ. ನಾನು ಇವಾಗ ಹಾಕ್ಬಿಡ್ತೀನಿ, ಯಾಕಂದರೆ ಇವತ್ತು ಹಾಕ್ಬಿಟ್ರು ಸಾಕು, ನನಗೆ ಕ್ಲೀನಾಗಿ ಇರುತ್ತೆ. ಸೋಫಾ ಬಟ್ಟೆನೂ ಸಹ ಯಾವುದೂ ಹಾಕಿಲ್ಲ. ಸೋಫಾ ಬಟ್ಟೆ, ಸ್ಕ್ರೀನ್ ಬಟ್ಟೆ ನೋಡಿ, ತಂದಿದ್ದ ಸಾಮಾನು ಎಲ್ಲ ಹೀಗೆ ಇದೆ. ಅದು ತಂದಿದ್ದ ಚೀಲ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ 6 ಗಂಟೆವರೆಗೂ ಟೈಮ್ ಇದೆ ನನಗೆ. 6 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಬನ್ನಿ. ಅಡುಗೆ ಮನೇಲಿ ಹಿಂಗಿದೆ ಅಡುಗೆ ಮನೆ. ಬನ್ನಿ ಬೇಗ ಈ ಸಾಮಾನು ಅದೆಲ್ಲ ಇಳಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸಾಮಾನೆಲ್ಲ ಒಂದಕ್ಕೆ ಹಾಕ್ಬಿಟ್ಟು ಎತ್ತಿಟ್ಕೊಬಿಡೋಣ. ಸಾಮಾನ್ದು ಮೂಟೆ ಇಲ್ಲಿ ರೆಡಿಯಾಗಿದೆ, ನನ್ನ ಕರೀತಿದೆ ಬಾ ಅಂತ. ಇದನ್ನೆಲ್ಲ ಎತ್ತಿಟ್ಬಿಡೋಣ ಬೇಗ. ಗ್ಲಾಸ್ ಅಳತೆ ಮಾಡಮ್ಮ. ಎಷ್ಟು ಗ್ಲಾಸ್ ಬಂತು? 5 ಗ್ಲಾಸ್ ಬಂದ್ರೆ ಸ್ಲಿಪ್ ಎಲ್ಲಿ ತಂದ್ರಿ? ಆಚೆನೇ ಐತೆ. ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಅಷ್ಟಲಕ್ಷ್ಮಿಯರು ಅಂತ ಲೆಕ್ಕ ಬರುತ್ತೆ ಫ್ರೆಂಡ್ಸ್. ನಾವು ವರಮಹಾಲಕ್ಷ್ಮಿ ಅಂದ ತಕ್ಷಣ ದೇವರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಆಗಿಬಿಡೋದಿಲ್ಲ. ಮೇಯ್ನಾಗಿ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಅಲ್ವಾ. ಹಾಗಾಗಿ ಅಡುಗೆ ಮನೆಯಲ್ಲಿ ಎಲ್ಲ ಧಾನ್ಯಗಳು ತುಂಬಿ ಇರಬೇಕು. ಮೊದಲು ಹಬ್ಬಕ್ಕೂ ಮುಂಚೆ ಏನೇ ಸಾಮಾನು ಖಾಲಿಯಾಗಿದ್ರು ಅದನ್ನೆಲ್ಲ ತಂದು ತುಂಬಿಸಿ ಫಸ್ಟು ಅಡುಗೆ ಮನೆಯಲ್ಲಿ ಧಾನ್ಯಲಕ್ಷ್ಮಿನ ನಾವು ಬರ್ಮಾಡ್ಕೊಳ್ಳೋಣ. ಅದಾದಮೇಲೆ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೊಳ್ಳೋಣ. ಏನಂತಂದರೆ ವರಮಹಾಲಕ್ಷ್ಮಿ ಅಂತ ಅಂದರೆ 8 ಲಕ್ಷ್ಮಿಯರು ನಮಗೆ ಆಶೀರ್ವಾದ ಮಾಡೋಂಥದ್ದು. ದುಡ್ಡು ಒಂದು ಇದ್ಬಿಟ್ರೆ ಅದು ಶ್ರೀಮಂತರು ಅಂತ ಆಗಲ್ಲ. ಆರೋಗ್ಯ, ಧನ ಧಾನ್ಯ, ವಿದ್ಯಾ ಬುದ್ಧಿ, ಇದೆಲ್ಲ ಪ್ರತಿಯೊಂದು ಏನಿದೆ ಅದೆಲ್ಲವೂ ಇದ್ದಾಗ ಮಾತ್ರ ಪರಿಪೂರ್ಣವಾಗಿ ಲಕ್ಷ್ಮಿ ನಮಗೆ ಒಲಿದಿದ್ದಾಳೆ ಅಂತ. ಕೇವಲ ದುಡ್ಡಿದೆ ನನಗೆ, ಬೇರೆ ಏನೇನೋ ಕೊರತೆ ಇದೆ ಅಂದರೆ ನನಗೆ ಪರಿಪೂರ್ಣವಾಗಿ ಮಹಾಲಕ್ಷ್ಮಿ ಒಲಿದಿದ್ದಾಳೆ ಅಂತ ಅಂದ್ಕೋಬಾರ್ದು. ನಮ್ಮಲ್ಲಿ ಏನು ಕೊರತೆ ಇದೆ ಅದನ್ನು ನೋಡ್ಕೋಬೇಕು, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಆದಷ್ಟು ಅಡುಗೆ ಮನೆಯಲ್ಲಿ ಧಾನ್ಯಗಳು ತುಂಬಿ ಇರಬೇಕು. ಆ ಧಾನ್ಯಗಳು ಯಾವಾಗ ತುಂಬಿ ಇರ್ತವೆ ಅಲ್ಲಿ ಒಂದು ಧಾನ್ಯಲಕ್ಷ್ಮಿ ನೆಲೆಸ್ತಾಳೆ. ಕ್ಲೀನಾಗಿದ್ದಾಗ ಜ್ಯೇಷ್ಠ ಲಕ್ಷ್ಮಿ ಅಂದರೆ ಅದು ದರಿದ್ರ ಲಕ್ಷ್ಮಿ ಅಂತ. ಅಮ್ಮ ಆಚೆ ಹೋಗ್ತಾಳೆ, ವರಮಹಾಲಕ್ಷ್ಮಿ ಒಳಗಡೆ ಬರ್ತಾಳೆ. ಅಡುಗೆ ಮನೆಯನ್ನು ಅದಕ್ಕೆ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಕೆಲವೊಬ್ಬರು ಪೇಂಟಿಂಗ್ ಕೂಡ ಮಾಡ್ಕೋತಾರೆ. ಮೇಲಿರೋ ಸಾಮಾನೆಲ್ಲ ಕೆಳಗಿದ್ದು ಒರೆಸ್ಕೋತಾರೆ, ತೊಳ್ಕೊತಾರೆ, ಇದನ್ನೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡೋದು ಒಳ್ಳೆಯದು, ಅವಾಗಿಂದ ಬಂದಿರೋ ಆಚರಣೆ ಅದು. ಬಟ್ ಇವಾಗೆಲ್ಲ ಅದನ್ನೆಲ್ಲ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ. ಮೇಲಿರೋ ಸಾಮಾನೆಲ್ಲ ತೊಳೆದನ್ನು ಕಮ್ಮಿ ಮಾಡ್ಕೊಂಡಿದ್ದೀವಿ. ಬಟ್ ಇವಾಗಲೂ ಊರುಗಳ ಕಡೆ ಎಲ್ಲನೂ ಅದನ್ನು ಮಾಡ್ತಾರೆ.
ಓಕೆ ಫ್ರೆಂಡ್ಸ್, ಸಾಮಾನೆಲ್ಲ ಹಾಕಿದ್ದಾಯಿತು. ಸಿಂಕಲ್ಲಿ ಸಾಮಾನು ಕೂಡ ಖಾಲಿ ಆಯಿತು. ಏನಾದರೂ ರಾತ್ರಿಗೆ ಮಾಡ್ಕೊಂಡು ತಿಂದರೆ ಸಾಮಾನು. ಅದಕ್ಕೆ ಬರೀ ಅಕ್ಕಿ ಹಿಟ್ಟಿಗೆ ಬೆಣ್ಣೆ ತುಪ್ಪನೂ ಏನೋ ಹಾಕ್ಬಿಟ್ಟು ಇಸ್ತಾರಮ್ಮ. ಕಲರು ಖಾರ ಪುಡಿ ಏನೂ ಹಾಕಲ್ಲ. ಅದು ಬರೀ ತುಪ್ಪನೋ ಇಲ್ಲ ಇದು ಡಾಲ್ಡನೋ ಹಾಕಿ ಅದಕ್ಕೆ ತಾನೇ ಅದನ್ನು ಬೆಣ್ಣೆ ಮುಕ್ಕು ಅನ್ನೋದು. ತೋರಿಸ್ರಿ ನಮ್ಮ ವೀಕ್ಷಕರಿಗೆ ಹೆಂಗ್ ಬಂದಿದೆ ಅಂತ ಚಟ್ನಿನ. ಇನ್ನು ಹತ್ರಕ್ಕೆ ಗರ್ಗರೆ ಆಗಿದ್ಯಾ? ಒಂದು ವಿಡಿಯೋ ಮಾಡ್ಬೇಕಾದ್ರೆ ಅವ್ರು ಹೆಂಗ್ ತೋರಿಸ್ತಾರೆ? ಹಂಗೆ ತೋರಿಸ್ತಾರೆ. ಹಿಂಗಂದ್ರೆ ಹಾಗೆ ಕ್ರಶ್ ಆಗ್ಬಿಡ್ಬೇಕು. ಈಸಿ ಮೆಥಡ್ ಚಟ್ನಿ ಇದು ತಾನೇ. ಎಷ್ಟು ವಸ್ತು? ಬರೀ ಎರಡೇ ವಸ್ತು, ಏನು ಹಾಕಿಲ್ಲ ಇದರ ಚಕ್ಲಿಗೆ. ಅಕ್ಕಿ ಹಿಟ್ಟು, ಕಡಲೆ ಪೊಪ್ಪಿಟ್ಟು, ಸ್ವಲ್ಪ ಖಾರಕ್ಕೆ ಖಾರದ ಪುಡಿ, ಉಪ್ಪು, ಜೀರಿಗೆ, ಅಜ್ವಾನ ಅಷ್ಟೇ. ಇದೆಲ್ಲ ಮಾಡಬೇಕು ಅಂತ ಆಸೆ. ಚಕ್ಲಿ ಆಯಿತು. ಇವಾಗ ಬಂದ್ಬಿಟ್ಟು ಶಂಕರಪೋಳಿ ಮಾಡ್ತಾ ಇದ್ದೀವಿ. ಇದು ಅಷ್ಟೇ, ಶಂಕರಪೋಳಿನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಲಕ್ಷ್ಮೀ ದೇವಿಗೆ ಶಂಕರಪೋಳಿ ತುಂಬ ಇಷ್ಟ ಅಂತ ಕೂಡ ಹೇಳ್ತಾರೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೈದಾ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ ಇದನ್ನು ಮಿಕ್ಸ್ ಮಾಡಿಕೊಂಡು ತುಪ್ಪದ ಜೊತೆ ಕಲಿಸ್ಕೊಂಡು ಈ ಥರ ಹಾಕ್ಕೊಂಡ್ರೆ ಆಗುತ್ತೆ.
ಆದಷ್ಟು ಟೈಮ್ ಇದ್ದಾಗ ಮಾಡ್ಕೊಬಿಟ್ರೆ ಈಸಿ ಅನಿಸುತ್ತೆ. ಹಬ್ಬ ಹತ್ತತ್ರ ಬಂದಾಗ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಶಂಕರಪೋಳಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಹಾಕೋದಕ್ಕೆಲ್ಲ ಕೂಡ ಆರಾಮಾಗಿ ಮಾಡಿಕೊಂಡು ಸ್ನ್ಯಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು. ಮನೆಯಲ್ಲೇ ಎಣ್ಣೆಯಲ್ಲಿ ಕರೆದಿದ್ದು ಮಕ್ಕಳಿಗೆ ಹೆಲ್ತಿಗೆ ಒಳ್ಳೆಯದು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದರಿಂದ ಕೆಲಸಗಳು ಮಾಡ್ತಾ ಸಖತ್ ಟಯರ್ಡ್ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಫ್ರೆಂಡ್ಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಯಾವುದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.